ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, 2009ರಿಂದ ಸಿನಿಮಾನೇ ನನ್ನ ಉಸಿರು ಅಂತ ಹೇಳಿ ಇವರು ಬದುಕ್ತಾ ಇದ್ದಾರೆ. ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಬೇಕು ಅಂತ ಹೇಳಿ ಪ್ರತಿ ಕ್ಷಣ ಕೂಡ ಹಾತೊರಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇವರ ಕೆಲಸ ಇರುತ್ತೆ. ನಿಮ್ಗೆ ಗೊತ್ತೇ ಇದೆ, ಕೃಷ್ಣನ್ ಲವ್ ಸ್ಟೋರಿ ಆಗಿರ್ಬೋದು, ಬಚ್ಚನ್ ಆಗಿರ್ಬೋದು, ಕೃಷ್ಣ ರುಕ್ ಆಗಿರ್ಬೋದು, ಈಗ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂಥ ಮಾರ್ಟಿನ್ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಹೌದು, ಉದಯ್ ಕೆ ಮೆಹ್ತಾ. ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸರ್ ಯಾವಾಗ ಮಾರ್ಟಿನ್ ಸಿನಿಮಾ ರಿಲೀಸ್ ಮಾಡ್ತೀರಾ, ಯಾವಾಗ ಅಪ್ಡೇಟ್ ಕೊಡ್ತೀರಾ, ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳು, ಅದರಲ್ಲೂ ಕೂಡ ಧ್ರುವ ಸರ್ಜಾ ಅವರ ಅಭಿಮಾನಿಗಳಂತೂ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಸೊ ಆ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ಸರ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ಅವರ ಸಿನಿಮಾ ಜರ್ನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲೇ ಆಗಲಿ, ಯಾವಾಗ ಸರ್ ಮಾರ್ಟಿನ್ ರಿಲೀಸ್, ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ. ಒಂದು ಸಣ್ಣ ಟೀಸರು ಯಾವ ಲೆವೆಲ್ಗೆ ಸದ್ದು ಮಾಡ್ತು, ಜಸ್ಟ್ ಒಂದು ಟೀಸರು. ಇನ್ನು ಸಿನಿಮಾ ಹೆಂಗಿರ್ಬೋದು ಗುರು ಅಂತ ಹೇಳಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ, ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲ ನಿಮ್ಮೇಲೆ ನಿಂತಿದೆ, ಯಾವಾಗ ಹೇಳ್ತಿರೋದ ಕಾಯ್ತಾ ಇದ್ದಾರೆ. ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಮಾರ್ಟಿನ್ ಸಿನಿಮಾದ ಬಗ್ಗೆ? ಈಗ ನೀವು ಹೇಳ್ದಂಗೆ ಒಂದು ಟೀಸರ್ ನೋಡೇ ಅಷ್ಟು ಎಕ್ಸೈಟ್ ಆಗಿದ್ದಾರೆ ಜನ ಅಂದಾಗ, ಸಿನಿಮಾ ಅದೇ ಥರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಇಡೀ ತಂಡ ಕೆಲಸ ಮಾಡ್ತಾಯಿದ್ದೀವಿ. ಸೊ ಒಂದು ಬೇರೆ ರಾಜ್ಯಗಳ ಜೊತೆ ಒಂದು ಇಂಡಿಯನ್ ಸಿನಿಮಾ ಕಾಂಪೀಟ್ ಮಾಡೋ ಥರದ್ದು ಒಂದು ಸಿನಿಮಾ ಕನ್ನಡದೊಂದು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಹೆಮ್ಮೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ನೋಡಿದಾಗ ಖಂಡಿತ ಲೇಟಾಗಿರ್ಬೋದು, ಬಟ್ ಸಿನಿಮಾ ಬಂದಾಗ ಈ ಥರದೊಂದು ಗುಣಮಟ್ಟದ ಸಿನಿಮಾ ಕನ್ನಡದಿಂದ ಬರ್ತಾಯಿದೆ ಅನ್ನೋದು ಒಂದು ಎಲ್ರಿಗೂ ಒಂದು ಪ್ರೌಡ್ ಮೂಮೆಂಟ್ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅತಿ ಶೀಘ್ರದಲ್ಲೇ ಒಂದು ಬೇಗನೆ ಅಪ್ಡೇಟ್ಸ್ ಕೊಡಬೇಕು ಅಂತ ನಾವು ಇದ್ದೀವಿ. ಒಂಚೂರು ಫೈನಲ್ ಡ್ರಾಫ್ಟ್ ಆಫ್ CG ಕಾಯ್ತಾ ಇದ್ದೀವಿ. ಯಾಕಂದರೆ ಇಡೀ ಸಿನಿಮಾ ಒಂದು 2 ಅವರ್ CG ಕೆಲಸ ಇರೋದ್ರಿಂದ ಒಂದು ನಮ್ಮ ಕೈನಲ್ಲಿ ಇರೋಲ್ಲ. ಚೆನ್ನಾಗಾಗಬೇಕು ಅಂದರೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಲೇಟ್ ಆಗಿತ್ತು ಅಷ್ಟೇ. ಸರ್, ಈಗ ನಾನು ಟೀಸರ್ ಬಗ್ಗೆ ಮಾತಾಡ್ತಿದ್ವಾಗಲೇ, ಟೀಸರು ಈಗ ರಿಲೀಸ್ ಆಯಿತು, ಸಂಜೆ ಟೈಮಲ್ಲಿ ರಿಲೀಸ್ ಆಯಿತು, ಅದಕ್ಕೂ ಡಿಫ್ರೆಂಟಾಗಿ ರಿಲೀಸ್ ಮಾಡಿದ್ರಿ. ನೆಕ್ಸ್ಟ್ ಅದು ಹೆಂಗೆ ಸೌಂಡ್ ಮಾಡ್ತು ಅಂತ ಹೇಳಿದ್ರೆ, ಇಡೀ ಎಲ್ಲರೂ ತಿರುಗಿ ನೋಡೋ ಲೆವೆಲ್ಗೆ ಸೌಂಡ್ ಮಾಡ್ತು. ಸೊ ನಾವಾಗಲೇ ಅಂದ್ಕೊಂಡಿಲ್ಲ ಕಳೆದ ವರ್ಷನೇ ಬರುತ್ತೆ ಸಿನಿಮಾ ಅಂತ ಅಂದ್ಕೊಂಡ್ವಿ, ಆದರೂ ಕೂಡ ಸ್ವಲ್ಪ ಡಿಲೇ ಆಯಿತು. ಆದರೂ ಒಂದು ನಿಮ್ಮ ಕಡೆಯಿಂದ ಅಭಿಮಾನಿಗಳಿಗೆ ನೀವು ಬೇಸರ ಮಾಡ್ಕೋಬೇಡಿ, ಡಿಲೇ ಆಗೋದಕ್ಕೆ ಈ ಎಲ್ಲ ಕಾರಣಗಳು ಬಂದು, ನೀವು CG ವರ್ಕ್ ಅಂತ ಹೇಳಿದ್ರಿ, ಅದನ್ನು ಹೊರತುಪಡಿಸಿ ಏನೆಲ್ಲ ನಿಮಗೆ ಡಿಲೇ ಆಗೋದಕ್ಕೆ ಕಾರಣ ಆಯಿತು ಅಂತ ಡೀಟೇಲ್ ಆಗಿ ಹೇಳೋದಾದರೆ ಸರ್? ಈಗ ನಾವು ಸಿನಿಮಾ ಮಾಡಿರೋ ಪ್ರಮಾಣ ಏನಿದೆ, ಸ್ಕೇಲು, ಅದಕ್ಕೆ ಮಾಡಬೇಕಾಗಿದ್ದಂಥ ಪ್ರಿಪ್ರೇಷನ್ನು ಎರಡೂ ನಿಮಗೆ ಪ್ಯಾರಲಲ್ಲಿ ತುಂಬ ಟೈಮ್ ಟೇಕಿಂಗ್. ಅಂದರೆ ನಾವು ಮಾಡಿರೋ ಸೀಕ್ವೆನ್ಸ್ಗಳು ಸಿನಿಮಾ ನೋಡಿದಾಗ ನಾನು ಏನು ಹೇಳ್ತೀವಿ ಅನ್ನೋದಕ್ಕೆ ಆಡಿಯನ್ಸ್ ಕನೆಕ್ಟ್ ಆಗ್ಬೋದು, ಇಲ್ಲ ನಿಮಗೆ ಗೊತ್ತಾಗ್ಬೋದು. ಸ್ಕೇಲ್ ಆಫ್ ದ ಫಿಲಮ್ಮು ಮಾಡಿರೋ ರೀತಿ, ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಸೊ ಆ ಲೆಕ್ಕಾಚಾರಕ್ಕೆ ಸ್ವಲ್ಪ ಶೂಟಿಂಗೂ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತು. 240 ದಿನ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ ಶೂಟ್ ಆಗಿರೋ ದಿನ. ಸೊ ಇಷ್ಟು ದಿನ ಮಾಡೋಕ್ಕೆ ನಿಮಗೆ ಪ್ರೋಸೆಸ್ ಲೆಕ್ಕ ಹಾಕ್ಕೊಂಡ್ರೆ ಒಂದು ದಿವಸಕ್ಕೆ 10ರಿಂದ 15 ದಿನದ ಮೇಲೆ ಶೂಟಿಂಗ್ ಮಾಡೋಕ್ಕಾಗಲ್ಲ, ಅದು ಎಷ್ಟೇ ನಾವು ಪ್ರಯತ್ನ ಪಟ್ಟರು. ಅಂಥದ್ರಲ್ಲೂ ಭಾಳ ಸಲ ನಾವು ಕಂಟಿನ್ಯೂಸ್ ಶೂಟ್ ಮಾಡಿದ್ದೀವಿ. ಸೊ ಅದು ಟೈಮ್ ಟೇಕಿಂಗ್ ಪ್ರೋಸೆಸ್ ಬಿಕಾಸ್ ಆಫ್ ಪ್ರಿಪ್ರೇಷನ್ಸು ಮತ್ತು ಇದು ಆಗಿರೋದು. ಅದ್ರ ಜೊತೆಗೆ ನೀವು ಇವತ್ತಿನ ದಿನ ಗ್ರಾಫಿಕ್ ವರ್ಕ್ ಏನು ಹೇಳ್ತೀವಿ, ಅದು ನಿಮಗೆ ಒಂದ್ಸಲಿ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ನಾವು ಸಿನಿಮಾನ ಕೊಟ್ಟಾಗ, ಸೊ ಅದು ಕಂಪ್ಲೀಟಾಗಿ ಬರೋವರೆಗೂ, ಅದು ಚೆನ್ನಾಗಾಗೋವರೆಗೂ ನಾವು ಅದನ್ನು ಇದು ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ಅದ ಒಂದು ಟೈಮ್ ಕೊಡಲೇಬೇಕಾಗತ್ತೆ ಬೆಟರ್ಮೆಂಟ್ಗೆ. ಸೊ ಅದು ಟೈಮ್ ತೊಗೊಳ್ತಾ ಇದೆ ಅದರಲ್ಲಿ. ಸೊ ಎರಡೂ ಸೇರಿ ಇದು ಸ್ವಲ್ಪ ಜನಕ್ಕೆ, ಫ್ಯಾನ್ಸ್ಗೆ ಮತ್ತು ಎಲ್ಲರಿಗೂ ಅನ್ನಿಸ್ಬೋದು ಇದು ಪರ್ಪಸ್ಫುಲಿ ನಾವು ಮಾಡ್ತಾಯಿಲ್ಲ ಅಂತ. ಆ ಥರದ್ದೇನಿಲ್ಲ. ನಮ್ಮ ಕೈಗೆ ಸಿನಿಮಾ ರೆಡಿ ಆಗಿದ ತಕ್ಷಣ ನಾವೇ ಜನರಿಗೆ ತೋರಿಸ್ಬೇಕು ಅನ್ನೋ ಕಾತುರ ನಮಗೆ ಇದೆ ಅದು. ಸೊ ಹಂಗಾಗಿ ಶಾರ್ಟ್ಲಿ ನಾವು ಅನೌನ್ಸ್ ಮಾಡಿಬಿಡ್ತೀವಿ. ಓಕೆ ಸರ್, ನಾನು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಾ ಇದ್ದೆ, ಅದರಲ್ಲೂ ಜನ ಬೈಕೊಂಡು ಸರ್ ರಿಲೀಸ್ ಮಾಡಿ ಸರ್, ಏನು ಸರ್ ನೀವು ಒಂದು ಬೈಕೊಂಡು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಹೆಂಗಿರ್ಬೋದು, ಜನರು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಬಹುದು ಅಂತ ಅನ್ಸುತ್ತೆ. ಆ ಬೈದಿದ್ದಾರೆ ಅಂದರೆ ಅದು ನಿಮ್ಮ ಪ್ರೀತಿ ಇದ್ದಂಗೆ. ಸೊ ಏನು ಹೇಳ್ತೀರಿ ಸರ್ ಬೈಕೊಂಡು? ನಾನು ನೋಡಿದ್ದೀನಿ ನಿಮ್ದೇನೇನೋ ಏನೇನೋ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ. ಸೊ ನಗು ಕೂಡ ಬರ್ತಾ ಇತ್ತು. ಇದನ್ನೆಲ್ಲ ನೋಡಿದಾಗ ನಿಮಗೆ ಎಕ್ಸೈಟ್ಮೆಂಟ್, ನಿಮಗೆ ಎಷ್ಟು ಒಳಗಿಂದ 100% ಖುಷಿಯಾಗಿರುತ್ತೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಅದೇ ಏನು ಅಂದರೆ ಜನರ ಪ್ರೀತಿ, ಸಿನಿಮಾ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ಅದು ನೋಡಿದಾಗ ಅವರು ನಮಗೆ ಪರ್ಸ್ನಲ್ಲಾಗೇ
ಬೈದಾಗ, ಅಂದರೆ ಅವರು ನಾವು ತಪ್ಪು ಮಾಡ್ತಾ ಇದ್ದೀವಿ, ಅನೌನ್ಸ್ ಮಾಡ್ತಾ ಇಲ್ಲ, ನೀವು ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋ ಒಂದು ಪರ್ಸ್ನಲ್ ಆಗಿ ಅದನ್ನು ನಮಗೆ ವ್ಯಕ್ತಪಡಿಸಿದಾಗ ಬಹುಶಃ ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದು. ರೆಸ್ಟ್ ಇನ್ ಪೀಸ್ ಅನ್ನೋ ಲೆವೆಲ್ಗೂ ಕೂಡ. ಹೌದು ಹೌದು, ಅಂದರೆ ಆ ಲೆವೆಲ್ಗೆ ಜನ ಅದನ್ನು ಏನೋ ಪರ್ಸ್ನಲ್ ಆಗಿ ಅದನ್ನು ತೊಗೊಂಡಿದ್ದಾರೆ. ನಾನು ಈ ಫಿಲಮ್ ಮುಖಾಂತರ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಇದ್ರ ಹಿಂದೆ ನನಗೆ ಆಗಿರಲಿಲ್ಲ. ಅಂದರೆ ನಾರ್ಮಲಿ ಇಂಟ್ರ್ಯಾಕ್ಷನ್ಸ್ ಫ್ಯಾನ್ಸ್ದು ಆ ಥರದ್ದು ಇರುತ್ತೆ. ಬಟ್ ಇದರಲ್ಲಿ ಏನು ಅಂದರೆ ತುಂಬ ಲೇಟ್ ಆಗಿರೋದ್ರಿಂದ ಜನಕ್ಕೆ ಅದು ಒಂದು ಫ್ರಸ್ಟ್ರೇಷನ್ ಅವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅನ್ನೋದು ತೋರಿಸ್ತಾ ಇದ್ದಾರೆ ಅವರು. ಸೊ ಬಹುಶಃ ಅವ್ರಿಗೆಲ್ಲ ಈಗ ಶೀಘ್ರದಲ್ಲೇ ಎಲ್ಲ ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ. ಸರ್, ಆ್ಯಕ್ಷನ್ ಪ್ರಿನ್ಸ್ ಜೊತೆ ಅದೇ ಹೇಳಿದ್ರು 240 ದಿನ ಶೂಟಿಂಗ್, ಬೇರೆ ಬೇರೆ ಭಾಗದಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದೀರಾ. ಸೊ ಅವ್ರಿಗೆ ನಿಮಗೆ ಅವರಂದರೆ ಅಚ್ಚುಮೆಚ್ಚು, ಅವ್ರಿಗೂ ನೀವಂದರೆ ಅಚ್ಚುಮೆಚ್ಚು. ನೀವು ಕಂಡಂತೆ ಧ್ರುವ ಸರ್ಜಾ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಅವರು ಥರ ಡೆಡಿಕೇಟೆಡ್ ಆ್ಯಕ್ಟ್ರ್. ನನ್ನ ಇದ್ದಾರೆ ಅವರವರು ಎಲ್ಲರೂ ಒಳ್ಳೆ ಆ್ಯಕ್ಟ್ರ್ಗಳ ಡೆಡಿಕೇಶನ್ನು. ಬಟ್ ಇವರು ಕೂಡ ಒಂದು ಡೆಡಿಕೇಶನ್ ಇನ್ ಎವ್ರಿಥಿಂಗ್. ಪ್ರತಿಯೊಂದರಲ್ಲೂ ಅವ್ರಿಗಿರೋ ಅಷ್ಟು ಪ್ಯಾಷನ್ನು, ಸಿನಿಮಾ ಮೇಲೆ ಪ್ರೀತಿ ಬಹುಶಃ ರೇರ್ ಕ್ವಾಲಿಟಿ. ಸೊ ಅದಕ್ಕೆ ಅವರೇ ಸಾಟಿ ಅಂತ ನಾನು ಹೇಳಬಲ್ಲೆ ಅಷ್ಟೇ. ಸೊ ವೆರಿ ಗುಡ್. ಇವಾಗ ನಮ್ಮ ಇಂಡಸ್ಟ್ರಿಗೆ ಈ ಥರದ್ದು ಒಂದು ನಟ ಇದ್ದಾರೆ ಅನ್ನೋದು ನಮಗೆ ಎಲ್ರಿಗೂ ಒಂದು ಹೆಮ್ಮೆ, ಖುಷಿ ಥರ ಅಂತ ವಿಚಾರ. ಪ್ರತಿಯೊಂದು ವಿಚಾರದಲ್ಲೂ ತುಂಬ ಅಪ್ಡೇಟೆಡ್ ಆಗಿದ್ದಾರೆ ಅವರು. ಆ್ಯಸ್ ಅನ್ ಆ್ಯಕ್ಟರ್ ಅವರು ಜನಪ್ರಿಯತೆ, ಫ್ಯಾನ್ಸ್ಗೆ ಅವ್ರ ಡೈಲಾಗ್ ಡೆಲಿವರಿ, ಪರ್ಫಾರ್ಮೆನ್ಸ್, ಆ್ಯಕ್ಷನ್ನು ಇದು ಒಂದು ಕಡೆ ಆದರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು. ಅವ್ರಿಗೆ ಪ್ರತಿಯೊಂದೂ ಅವ್ರಿಗೆ ಹಿಂಗೆ ಅನ್ನೋದು ಒಂದು ಮೈಂಡ್ಸೆಟ್ ಇದೆ. ಆಮೇಲೆ ಅವರು ಏನಾರ ಒಂದು ಸಜೆಷನ್ ಕೊಟ್ಟರೆ, ಇಲ್ಲ ಏನಾರ ಒಂದು ಮಾಡಿ ಒಂದು ರೆಫರೆನ್ಸ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದರಲ್ಲೂ ಅಪ್ಡೇಟೆಡ್ ಇದ್ದಾರೆ. ಇವತ್ತು ಅವ್ರಿಗಿರೋ ನಾಲೆಡ್ಜ್ ಪ್ರಕಾರ ನನಗೆ ಗೊತ್ತಿರೋಂಗೆ ಅವ್ರ ಅಕಸ್ಮಾತ್ ಡೈರೆಕ್ಷನ್ ಮಾಡಿದ್ರೆ ಹಿ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್. ಇದು ನಾನು ಒಬ್ಬ ಹತ್ರದಿಂದ ನೋಡಿ ನನಗೆ ಗೊತ್ತಿರೋ ರೀತಿ ನಾನು ಅದನ್ನು ನೋಡಿದ್ದೀನಿ. ಸೊ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ಸ್ ಆಗ್ತಾರೆ ಅವರು. ಅಕಸ್ಮಾತ್ ಡೈರೆಕ್ಟ್ರಾಗಿ ಅವರು ನೆಕ್ಸ್ಟ್ ಏನಾರು ಡೈರೆಕ್ಷನ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅವರು. ಓಕೆ, ನೀವು ಯಾವತ್ತಾದ್ರೂ ಕೇಳಿದ್ದೀರಾ ಸರ್ ಡೈರೆಕ್ಷನ್ ಮಾಡೋ ಆಸೆ ಇದೆಯಾ? ಏನಾದರೂ ಚರ್ಚೆಗಳು ಮಾಡಿದ್ದೀರಾ ನೀವಿಬ್ಬರು ಹೇಗೆ ಅಂತೇಳಿ? ಇಲ್ಲ, ನಾನು ಅವ್ರಿಗೆ ಈ ಪಿಕ್ಚರ್ನೇ ಡೈರೆಕ್ಟ್ ಮಾಡಿ ಅಂದಿದ್ದೆ ಸ್ಟಾರ್ಟಿಂಗಲ್ಲಿ. ಬಿಫೋರ್ ನಾವು ಅದು ಈ ಪ್ರಾಜೆಕ್ಟ್ ಟೇಕ್ ಆಫ್ ಆಗೋ ಮುಂಚೆನೇ ಅವ್ರಿಗೆ ಹೇಳಿದ್ದೆ ನಾನು. ಸೊ ಹಂಗಾಗಿ ಅಂದರೆ ನನಗೆ ಗೊತ್ತವರು ಒಂದೊಳ್ಳೆ ನಾಲೆಡ್ಜ್ ಇದೆ, ಎಲ್ಲ ಇದೆ ಅಂತ. ಸೊ ಅವರು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಬಟ್ ಐ ಥಿಂಕ್ ಸೊ ಹಿ ಶುಡ್ ಡೈರೆಕ್ಟ್. ಓಕೆ ಸರ್, ಈಗ ನಿಮ್ಮ ಮತ್ತು ಡೈರೆಕ್ಟ್ರ್ ಬಗ್ಗೆ ಏನೋ ಅದಿದೆ, ನೀವು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟರೆ ಏನಿಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲ ಅವ್ರಿಗಿಬ್ಬರು ನಡುವೆ ಮನಸ್ತಾಪ ಇದೆ, ಇದಕ್ಕೆ ಮನಸ್ತಾಪಗಳು ಇದೆ ಅಂತ ಬಂತು. ನೀವು ಕೆಲವು ಕಡೆ ಹೇಳ್ಕೊಂಡಿದ್ರಿ. ಅದು ನಮ್ಮ ಕಡೆ ಒಂದು ಕೇಳೋದಾದರೆ ಸರ್, ನಿಜಕ್ಕೂ ನಿಮ್ಮಲ್ಲಿ ಮನಸ್ತಾಪ ಉಂಟಾಯ್ತಾ? ಅದನ್ನು ಸರಿಪಡಿಸ್ಕೊಂಡಿದ್ದು ಹೇಗೆ? ಇನ್ನರು ಬಂದ ಮಾಹಿತಿ ಪ್ರಕಾರ ಹೌದು ಇಬ್ಬರ ನಡುವೆ ಮನಸ್ತಾಪ ಯಾವುದೋ ವಿಚಾರಕ್ಕೆ ಅಂತ ಹೇಳಬಹುದು ಅಂತಿದ್ರೆ ಹೇಳಿ ಸರ್. ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಒಂದು ಟೀಮು ಅಂತ ಬಂದಾಗ ನಿಮಗೆ ಒಂದು ಕೆಲಸದ ವಿಚಾರ ಅಂತ ಬಂದಾಗ, ಇಲ್ಲ ಒಂದಷ್ಟು ಇದ್ದಾಗ ನಿಮಗೆ ಒಂದು ಇದ್ರದ್ದು ವಿಷಯಗಳಲ್ಲಿ ಒಂಚೂರು ನಿಮಗೆ ಎಲ್ಲರ ಒಂದು ಕಡೆ ಒಂದು ಮೂರು ವರ್ಷದ ಜರ್ನಿಲಿ ಒಂದು ಭಿನ್ನಾಭಿಪ್ರಾಯ ಬರುತ್ತೆ, ಇಲ್ಲ ಇನ್ನೊಂದೇನೋ ಬರುತ್ತೆ. ಅಷ್ಟೇ ಬಿಟ್ಟರೆ ಆ ಥರದ್ದೇನು ನೀವು ಮೀಡಿಯಾಗೆ ಬರೋ ಅಂಥದ್ದಾಗಲಿ ಬೇರೆ ಥರದ್ದಾಗಲಿ ಆ ಥರದ್ದೇನೂ ನಡೆದಿಲ್ಲ. ಏನು ಸಿನಿಮಾ ವಿಚಾರವಾಗಿ ಏನೋ ಆ ಥರದ್ದು ಒಂದು ಅಂತ ನೀವು ಏನು ಬಿಂಬಿಸ್ತಾರಲ್ಲ ಆ ಥರದ್ದೆಲ್ಲ ಏನಾಗಿಲ್ಲ ಸರ್. ಒಂದು ಅಪಘಾತ ನೀವು ಪ್ರೆಸ್ ಮೀಟಲ್ಲಿ ಮಾತಾಡಿದ್ರಿ ಅವತ್ತು. ಅದಾದ ಬಳಿಕ ನೀವು ಟೆಂಪಲ್ ರನ್ ಎಲ್ಲ ಹೋದ್ರಿ. ಒಂದು ವಿಮಾನ ಅಪಘಾತದಿಂದ ನಿಮ್ಮ ಟೀಮ್ ಪಾರಾಗಿ ಬರುತ್ತೆ. ಆ ಕ್ಷಣನ ಈಗ ಝೀ ಮೂಲಕ ನೀವು ನೆನಪು ಮಾಡ್ಕೊಳ್ಳೋದಾದರೆ ಆ ದಿನ ಹೇಗಿತ್ತು? ಅದಾದ ಬಳಿಕ ನಿಮ್ಮ ಚಿತ್ರತಂಡ, ಯಾಕಂದರೆ ಅವರೆಲ್ಲ ನಿಮ್ಮ ಮಕ್ಕಳಾಗಿರ್ತಾರೆ, ನಿಮ್ಮ ಕೂಸಾಗಿರುತ್ತೆ ಅವರೆಲ್ಲರೂ ಕೂಡ ಸಿನಿಮಾ ಜೊತೆಗೆ ಅಲ್ಲಿ ವರ್ಕ್ ಮಾಡೋರು. ಆ ಕ್ಷಣನ ಹೆಂಗೆ ನೀವು ಪಾರ್ ಮಾಡಿದ್ರಿ ಸರ್? ಅವ್ರನ್ನೆಲ್ಲ ಹೆಂಗೆ ಅವ್ರು ಸ್ಟ್ರಾಂಗ್ ಮಾಡಿದ್ರಿ ಅಂತ ಹೇಳಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದರೆ ಸರ್ ಏನೇನಾಯಿತು ಅಂತ ಹೇಳಿ. ಅವತ್ತು ಸಾಯಂಕಾಲ ಒಂದು 7:30-8 ಗಂಟೆ ನನಗೆ ಫೋನ್ ಬಂದು ಈ ಥರ ಆಗಿದ್ದೆ ಅಂತ ವಿಷಯ ಗೊತ್ತಾಯಿತು ನನಗೆ. ಆ ಮೂಮೆಂಟಿಗೆ ನನಗೆ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂಥರ ದಿಗ್ಭ್ರಮೆ ಥರ ಅಂತ, ಅಂದರೆ ನನಗೆ ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು. ಅಂದರೆ ಈ ಥರದ್ದು ಒಂದು ಘಟನೆ ನಡೀತಾ ಅನ್ನೋದೇ ನನಗೆ ತೊಗೊಳಕ್ಕಾಗಲಿಲ್ಲ. ಅಷ್ಟರ ಮಟ್ಟಿಗೆ ಆಘಾತ ಅಂತಾರಲ್ಲ ಆ ಥರದ್ದೊಂದು
ಒಂದು ಆತಂಕ ಏನೋ ಒಂದು ಅಂದರೆ ಮಿಕ್ಸ್ಡ್ ಎಮೋಷನ್ ನನಗೆ. ಸೊ ನಾನು ಒಂದು 10 ನಿಮಿಷ ನನಗೆ ಒಂಥರ ಏನೂ ರಿಯಾಕ್ಟೇ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನಾನು ಇಮಿಡಿಯೇಟಾಗಿ ಎಲ್ಲರೂ ಹೆಂಗಿದ್ದಾರೆ ಏನಿದ್ದಾರೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನನಗೆ ಅರ್ಥ ಆಗುತ್ತೆ. ನಾನು ಅವತ್ತು ಅಲ್ಲಿ ಇರಲಿಲ್ಲ. ಹಿಂದಿನ ಫ್ಲೈಟಲ್ಲೂ ಒಂದಷ್ಟು ಜನ ನಮ್ಮ ಕ್ರೂ ಬಂದುಬಿಟ್ಟಿದ್ರು. ನಮ್ಮ ಹೀರೋ ಸಾರು ಮತ್ತು ಒಂದು ಮಿಕ್ಕಿದವರು ಒಂದು 16 ಜನ ಇದ್ದಿದ್ದರು ಅದರಲ್ಲಿ. ಅಂದರೆ ಡೈರೆಕ್ಟ್ರ್ ಇದ್ದರು, ಹೀರೋಯಿನ್ ಇದ್ದರು, ಎಲ್ಲ ಅವ್ರುಗಳು ಇದ್ದಾಗ ಆಗಿರೋಂಥದ್ದು. ಸೊ ಈ ಮಿಕ್ಕಿದವರೆಲ್ಲ ಆಲ್ರೆಡಿ ಅಲ್ಲೇ ಬಂದು ಮುಂಚೆ ಲ್ಯಾಂಡ್ ಆಗಿದ್ದರು ಅವರು. ಸೊ ಈ ಫ್ಲೈಟ್ಗೆ ಹಿಂಗಾದಾಗ ಒಂದು ವಿಷಯ ನನಗೆ ಆ ಒಂದು ಇಂಟೆನ್ಸಿಟಿ ಅರ್ಥ ಆಗುತ್ತೆ. ಯಾಕಂದರೆ ನಾನು ಒಂದು ಸಲ ಕಾರ್ ಆ್ಯಕ್ಸಿಡೆಂಟಲ್ಲಿ ಒಂದು ಚೂರು ಇದರಲ್ಲಿ ಆಚೆ ಜಸ್ಟ್ ಮಿಸ್ ಆಗಿದ್ದವನು. ಸೊ ನಾನು ಹಿಂಗಿಷ್ಟು ಹತ್ರ ನೋಡಿರೋನು ಅದೇನು ಫೀಲ್ ಕೊಡುತ್ತೆ ಅನ್ನೋದು ಗೊತ್ತಿದೆ. ಬಟ್ ಇದು ಅವ್ರಿಗೆ ಇನ್ನೂ ಜಾಸ್ತಿ ಆಗಿದೆ. ಕಾರಣ ಏನು ಅಂದರೆ ಅವ್ರಿಗೆ ಒಂದು 20 ಮಿನಿಟ್ಸು ಪೀರಿಯಡ್ ಅದು. ಸೊ ಆ ಪೀರಿಯಡಲ್ಲಿ ಅವರು ಏನು ಫೀಲ್ ಮಾಡಿದ್ದಾರೆ ಅನ್ನೋದು ತುಂಬಾ ಅಂದರೆ ಕಲ್ಪನೆನೇ ಮಾಡೋಕ್ಕಾಗಲ್ಲ ಅನ್ನೋದೊಂದು ಆ ರೇಂಜ್ಗೆ ಅದು ಇರುತ್ತೆ. ಸೊ ಫಸ್ಟ್ ಥಿಂಗು ಎಲ್ರಿಗೂ ಕಾಮ್ ಆಗಲಿ ಅಂತ ನಾನು ಯಾರಿಗೂ ನಾಳೆ ಶೂಟಿಂಗ್ ಮಾಡಬೇಡಿ, ಯಾಕಂದರೆ ಆ ಮೂಡಿಂದ ಆಚೆ ಬರೋದೇ ಕಷ್ಟ. ಸೊ ನಾನು ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರಿಗೂ ಶೂಟ್ ಮಾಡೋಕ್ಕೆ ಹೋಗ್ಬೇಡಿ, ನಾಳೆಲ್ಲ ರಿಲ್ಯಾಕ್ಸ್ ಮಾಡಿ, ಅವರೆಲ್ಲರಿಗೂ ಸರಿ ಅನಿಸಿದ್ರೆ ಮಾಡಲಿ, ಇಲ್ಲ ವಾಪಸ್ಸೇ ಬನ್ನಿ ಪರವಾಗಿಲ್ಲ ಅನ್ನೋದು ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೆ. ಕ್ರಮೇಣ ಎಲ್ಲರೂ ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ಆಲ್ಮೋಸ್ಟ್ ದೇವರ್ ಏನೋ ಎಲ್ಲ ಪರವಾಗಿಲ್ಲ ನಾರ್ಮಲ್ ಆಗಿದ್ದಾರೆ. ಒಂದು ಅದಾಗ್ತಾ ಇದ್ದಂಗೆ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದೇನು ಅಂದರೆ ದೇವ್ರ ದೊಡ್ಡವನು. ಯಾಕಂದರೆ ನನ್ನ ಫ್ಯಾಮ್ಲಿ ಅಂದಂಗೆ. ಆಮೇಲೆ ಒಂದು ಕಳಂಕದ ಥರ ಒಂದು ಏನೋ ಈ ಥರದ್ದೊಂದು ಆಗೋಯ್ತಲ್ಲ, ಅನಾಹುತ ಆಗೋಗ್ಬಿಟ್ಟಿದ್ದಿದ್ರೆ ಅದು ಲೈಫ್ ಲಾಂಗು ಆ ಥರದ್ದೊಂದು ನೆಗೆಟಿವ್ ಇದರಲ್ಲಿ ಬದುಕಬೇಕಾಗೋದಲ್ಲ. ಸೊ ದೇವ್ರು ನನ್ನನ್ನು ಆ ಥರದ್ದೊಂದು ಸಿಚುವೇಷನಿಂದ ಆಚೆ ತಂದ ಅನ್ನೋ ಒಂದು ಕಾರಣಕ್ಕೆ ನಾನು ಟೆಂಪಲ್ ರನ್ ಮಾಡಿದೆ. ಅಂದರೆ ನೀವು ಹೇಳ್ದಂಗೆ ಅದಕ್ಕೆ ದೇವರೇ ಕಾರಣ, ಚಮತ್ಕಾರ. ದೇವರ ಆ ಥರದ್ದೊಂದು ಎಲ್ಲರನ್ನೂ ಕ್ಷೇಮವಾಗಿ ಕರ್ಕೊಂಬಂದು ಬಿಟ್ಟಿರೋ ಕಾರಣ ನಾನು ಅದು ಕೃತಜ್ಞತೆಗಳನ್ನ ಇನ್ಯಾರಿಗೂ ಕೊಡೋಕ್ಕಾಗಲ್ಲ. ಸೊ ದೇವರಿಗೆ ಕೊಡಬೇಕು. ಸೊ ಹಾಗಾಗಿ ನಾನು ಹೋಗಿ ಬಂದೆ. ಓಕೆ ಸರ್, ಪರ್ಸ್ನಲಿ ಆ ಸಂದರ್ಭದಲ್ಲಿ ನಮ್ಗಳಿಗೂ ಕೂಡ ಒಂದಷ್ಟು ಜನ ಕಾಲ್ ಮಾಡಿ ಇದೆಲ್ಲ ಏನು ಗಿಮಿಕಾ, ಏನಾದ್ರು ಪ್ರಮೋಷನ್ ಮಾಡೋದಕ್ಕೆ ಗಿಮಿಕಾ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಗಳು, ಪೋಸ್ಟ್ಗಳು, ಆಗ ನಾವುಗಳು ಧ್ವನಿ ಎತ್ತಿ ನಮ್ಮ ಪರ್ಸ್ನಲ್ ಅಕೌಂಟ್ಗಳಲ್ಲಿ ಹಾಕ್ಕೊಂಡ್ವಿ. ಈ ಥರನೂ ಮನಸ್ಥಿತಿಗಳಿದೆಯಾ ನಿಮಗೆ? ಸಾವು ಗೆದ್ದು ಬಂದಿದ್ದಾರೆ ಅನ್ನೋದನ್ನು ನಾವು ಖುಷಿ ಪಡೋದು ಬಿಟ್ಟು ಅದರಲ್ಲೂ ನೀವು ಮೊಸರಲ್ಲೂ ಕೂಡ ಕಲ್ಲು ಹುಡ್ಕೋದಕ್ಕೆ ಹೊರಟಿದ್ದೀರಲ್ಲ ಅನ್ನೋ ಥರ ನಾವು ಕೂಡ ಮಾತನಾಡಿದ್ದಿದೆ. ಸೊ ಆಗ ಈ ಥರ ನೆಗೆಟಿವ್ ಮಾತಾಡಿದವ್ರಿಗೆಲ್ಲ ಏನು ಹೇಳ್ತೀರಾ ಸರ್? ಸಾವನ್ನು ಕೂಡ ಯಾರಾದರೂ ಪ್ರಮೋಷನ್ಗೆ ಬಳಸ್ತಾರಾ? ಈ ಥರ ಯೋಚನೆ ಮಾಡುವಂಥ ಮನಸ್ಥಿತಿಗಳಿಗೆ ನಿಮ್ಮ ಕಡೆಯಿಂದ ಖಡಕ್ಕಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಆ್ಯಂಡ್ ಅದು ನಿಮ್ಗೆ ಅಗತ್ಯನೂ ಕೂಡ ಇಲ್ಲ ಆ ರೀತಿ ಪಬ್ಲಿಸಿಟಿ. ಅದೇ ಈಗ ಎಲ್ಲ ಥರ ಜನ ಇರ್ತಾರೆ ಅಲ್ವಾ. ಈಗ ಕೆಲವ್ರಿಗೆ ಆ ಥರದ್ದೊಂದು ಮನಸ್ಥಿತಿ ಇರುತ್ತೆ, ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಬಟ್ ಇದರಲ್ಲಿ ನಿಜಾಂಶ ಯಾರು ಇದ್ದರು, ಯಾರು ಈವನ್ ಪೈಲಟೇ ಆಮೇಲೆ ಪೇಪರ್ಗಳಲ್ಲಿ ಬಂದಿದೆ ಈ ಥರದ್ದೊಂದು ಆಯಿತು ಅಂತ ಅಲ್ವಾ. ಅದಕ್ಕೆ ನಾವು ಬೇರೆಯವ್ರಿಗೆ ಅದನ್ನು ಉದಾಹರಣೆ ಕೊಡೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಇಟ್ ಇಸ್ ಅ ಫ್ಯಾಕ್ಟ್. ಆಮೇಲೆ ಬದುಕು ಬಂದಿರೋದೇ ಹೆಚ್ಚು ಅಂತ ಇದ್ದಾಗ ನಮಗೆ ನಾವು ಅದಕ್ಕೆ ವಿಶ್ಲೇಷಣೆ ಕೊಡೋಂಥ ಅವಶ್ಯಕತೆ ಅಗತ್ಯ ನಮಗಿರಲಿಲ್ಲ. ಬಟ್ ಆದರೂ ನಾನೊಬ್ಬ ಇಲ್ಲಿರೋದ್ರಿಂದ ನನಗೆ ಬಂದು ಮಾತಾಡಿಸ್ಬೇಕು ಅನ್ನೋ ಥರ ಏನೋ ಮಾಧ್ಯಮದವರು ನನಗೆ ಬಂದು ಈ ಥರ ಏನು ಘಟನೆ ಆಯಿತು ಅಂತ ಕೇಳಿದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಪ್ರೊಡ್ಯೂಸರ್ ಆದವನು ನಾನು ಮಾಹಿತಿ ಕೊಡಬೇಕಾಗಿರೋದು ನನ್ನ ಧರ್ಮ, ಕರ್ತವ್ಯ ಕೂಡ. ಸೊ ಹಾಗಾಗಿ ನಾನು ಅದನ್ನು ಅವತ್ತು ಕೊಟ್ಟೆ. ಅದನ್ನು ನಾನು ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ತಿದ್ದೀನಿ, ಇಲ್ಲ ಪಬ್ಲಿಸಿಟಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಜನ ಮಾತಾಡೋದಾದರೆ ಅಂಥವ್ರಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಂಥ ವಿಚಾರದಲ್ಲಿ ಸುಳ್ಳು ಹೇಳಿದ್ರೆ ಇಲ್ಲ ಪಬ್ಲಿಸಿಟಿ ತೊಗೊಳಕ್ಕೆ ಹೋದರೆ ವಾಸ್ತವ ಏನಿದೆ ಅನ್ನೋದು ಜನಕ್ಕೆ ಗೊತ್ತಿರುತ್ತೆ. ಯಾಕಂದರೆ ಪೇಪರಲ್ಲಿ ಬಂದಿದೆ ಆಯಿತಾ, ಅದನ್ನು ಶೇರ್ ಮಾಡಿದ್ದಾರೆ ತುಂಬ ಜನ. ಅದೇ ಫ್ಲೈಟಲ್ಲಿರೋರು ಇನ್ಸ್ಟಾನಲ್ಲಿ ಮತ್ತು ಅವರುಗಳ ಅಕೌಂಟ್ಗಳಲ್ಲೆಲ್ಲ ಅದನ್ನು ಎಲ್ಲರೂ ಶೇರ್ ಮಾಡಿದ್ದಾರೆ. ಅದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ವಾಸ್ತವ ಇರೋದು ನಾನು ಅದನ್ನು ಹಂಚ್ಕೋಬೇಕಾಗಿತ್ತು, ತಿಳಿಸ್ಬೇಕಾಗಿತ್ತು. ಯಾಕಂದರೆ ಬೇರೆ ಥರದ್ದು ಇದು ಹೋಗಬಾರ್ದು. ಏನು ನಡೆದಿದೆ, ಎಲ್ಲ ಸೇಫ್ ಆಗಿದ್ದಾರೆ ಅನ್ನೋದು ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಒಂದು ನಾನು ಫೋನ್ ಮಾಡಿ ಮಾತಾಡಿಸಿದ್ದೀನಿ. ಯಾರಿಗೂ ಏನೂ ಆಗಿಲ್ಲ, ಎಲ್ಲ ಆರಾಮಾಗಿದ್ದಾರೆ, ನಾವೆಲ್ಲ ಕೇರ್ ತೊಗೊತೀವಿ, ಹೆದರ್ಕೋಬೇಡಿ, ಎಲ್ರಿಗೂ ಪರ್ಸ್ನಲಾಗಿ ಫೋನ್ ಮಾಡಿ ಮಾತಾಡಿದ್ದೀನಿ ನಾನು. ಕಾರಣ ಹಂಗೇ ನಾನು ಮೀಡಿಯಾಗೂ ಮಾತಾಡಿದ್ದೀನಿ. ಸೊ ಎರಡೂ ಇಂಪಾರ್ಟೆಂಟು. ಅಂದರೆ ನಾನು ಅಡ್ರೆಸ್ ಮಾಡಲೇಬೇಕಾಗಿತ್ತು, ನಾನು ಹೇಳಿದೆ.
ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ನಮಗೀಗ ಟೀಸರ್ ಆಯಿತು, ನೀವು ಹೇಳಿದರೆ ಅತಿ ಶೀಘ್ರದಲ್ಲಿ ನಮಗೆ ಸಿಹಿ ಸುದ್ದಿ ಅಂತ ಹೇಳಿ. ನಮಗೆ ಈ ಟ್ರೇಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಯಾವಾಗ ಸಿಗ್ಬೋದು? ಅಂದರೆ ಒಂದು ಲೆಕ್ಕಾಚಾರ 2 ತಿಂಗಳು 3 ತಿಂಗಳು ಈ ಥರದಲ್ಲಿ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಂತ? ಈಗ ನಿಮಗೆ ನಾನು ಪ್ರತಿಯೊಂದೂ ರೆಡಿ ಆಗ್ತಾ ಇದೆ. ನಮ್ಮಲ್ಲಿ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅಂತ ಹೇಳ್ತಾ ಇದ್ದೀನಿ. ಈಗ ರಿರೆಕಾರ್ಡಿಂಗ್ ನಡೀತಾ ಇದೆ, ಆಯಿತಾ. ಆಮೇಲೆ ಸಾಂಗು ಮತ್ತು CG ಕೆಲಸಗಳು ಎಲ್ಲನೂ ಪ್ಯಾರಲಾಗಿ ಆಗ್ತಾಯಿದೆ. ಸಾಂಗ್ ರೆಕಾರ್ಡಿಂಗ್ ಕೂಡ ನಡೀತಾ ಇದೆ, ಫೈನಲ್ ಮಿಕ್ಸಿಂಗ್ ಅಂತೀವಲ್ಲ ಅದನ್ನು ನಡೀತಾ ಇದೆ. ಸೊ ಯಾವಾಗ ನಾವು ಅನೌನ್ಸ್ಮೆಂಟ್ ಬರುತ್ತೆ ಅದಾದಮೇಲೆ ತಿಂಗಳ ನಿಮಗೆ ಅದ್ರ ಪ್ರಕಾರ ನಾವೇನು ಕೊಡಬೇಕು ಅದನ್ನು ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ವಿ. ಆ ಶೆಡ್ಯೂಲ್ ಪ್ರಕಾರ ಅದನ್ನು ನಾವು ಇದು ಮುಂಚೆ ಬಿಡ್ತೀವಿ. ಈಗ ಒಂದು ಟೀಸರ್ ಬಿಡ್ತೀವಿ, ಟೀಸರ್ ಆದಮೇಲೆ ಸಾಂಗ್ ಬಿಡ್ತೀವಿ, ಸಾಂಗ್ ಆದಮೇಲೆ ಇನ್ನೊಂದು ಸಾಂಗ್ ಬಿಡ್ತೀವಿ, ಅದಾದಮೇಲೆ ಒಂದು ಟ್ರೇಲರ್ ಬಿಡ್ತೀವಿ ಅಂತ ನಾವು ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದೆ. ಆ ಡೇಟ್ಸ್ ಮಾತ್ರ ನಾವು ಕರೆಕ್ಟಾಗಿ ಹಾಕಬೇಕಾಗಿದೆ. ಸೊ ಅದು ಕಂಟೆಂಟ್ನ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ರೆಡಿ ಆಗ್ತಾ ಇದ್ದಂಗೆ ಶೀಘ್ರದಲ್ಲೇ, ಇಟ್ ಈಸ್ ನಾಟ್ ಟೇಕ್ ಮೋರ್ ಟೈಮ್, ನಾವು ಬೇಗನೆ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಆ ಕೆಲಸನ. 2009 ರಾವಣ ಸಿನಿಮಾ ಮೂಲಕ ನಿಮ್ಮ ಸಿನಿಮಾ ಜರ್ನಿ ಶುರುವಾಗುತ್ತೆ. ಸೊ ನೀವು ಬರೀ ನಿರ್ಮಾಪಕರಷ್ಟೇ ಅಲ್ಲ, ನೀವು ಬರೀತೀರಾ. ಅದಾದ ಬಳಿಕ ಕೃಷ್ಣನ್ ಲವ್ ಸ್ಟೋರಿ ಆಗುತ್ತೆ, ಅದು ಸೂಪರ್ ಡೂಪರ್ ಹಿಟ್ಟು, ಎವರ್ ಗ್ರೀನ್ ಸಿನಿಮಾ ಅಂತಿದ್ರೆ ಅದೇ ಸರ್. ಹಾಗೆ ಬ್ಯಾಕ್ ಟು ಬ್ಯಾಕ್ ಬಚ್ಚನ್ ಆಗಿರ್ಬೋದು, ಹಿಂಗೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ಕೊಂಡು ಬಂದ್ರಿ ಸರ್. ಉದಯ್ ಕೆ ಮೆಹ್ತಾ ಸರ್ಗೆ ಸಿನಿಮಾ ಅಂದರೆ ಯಾಕೆ ಅಷ್ಟೊಂದು ಅಚ್ಚುಮಿಚ್ಚು, ಸಿನಿಮಾನೇ ಉಸಿರು ಅಂತ ಯಾಕೆ ಬದುಕ್ತಾ ಇದ್ದಾರೆ? ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತೇಳಿ ಇದಾದ ಬಳಿಕೆಯೂ ಕೂಡ ಒಂದಷ್ಟು ಸಿನಿಮಾಗಳು ಇದ್ದಾವೆ ಅನ್ನೋದು ಮಾಹಿತಿ ಸಿಕ್ತು ನಮಗೆ. ಈ ಸಿನಿಮಾ ಉಸಿರು, ಸಿನಿಮಾನೇ ಜೀವನ ಅಂತ ಅಂದ್ಕೊಂಡಿರೋದು ಯಾಕೆ ಅಂತ ಹೇಳಿ? ನನ್ನ ಚೈಲ್ಡ್ಹುಡ್ಡಲ್ಲೇ ನನಗೆ ಅದೇನೋ ಇನ್ಕ್ಲಿನೇಷನು. ನಮಗೆ ಸಿನಿಮಾ ಆವಾಗ ನಾನು ಫಿಲ್ಮ್ ಏನೋ ಪಾಕೆಟ್ ಮನಿ ಕಾಸು ಸಿಕ್ಕಿದ್ರು ಒಬ್ಬನೇ ಹೋಗಿ ಸಿನಿಮಾ ನೋಡ್ತೀವಿ, ಕಂಪ್ನಿಗೆ ಕಾಯ್ತಾ ಇರಲಿಲ್ಲ. ಅದೇ ನಮ್ಮ ತಂದೆ ತಾಯಿನೂ ರೆಗ್ಯುಲರಾಗಿ ಸಿನಿಮಾ ನೋಡೋರು. ಸೊ ಮುಂಚೆಯಿಂದ ಸಿನಿಮಾ ರೂಢಿ ನೋಡೋದು. ಸೊ ಅದೇನೋ ಗೊತ್ತಿಲ್ಲದೇ ನನಗೆ ಒಳಗಡೆನೇ ಒಂದು ಸಿನಿಮಾ ನಂಟು, ಒಳಗಡೆಯಿಂದ ಸಿನಿಮಾ ಮಾಡಬೇಕು ಅನ್ನೋ ಆಸೆ, ಇವೆಲ್ಲ ಚೈಲ್ಡ್ಹುಡ್ಡಿಂದನೇ ನನಗೆ ಗೊತ್ತಿಲ್ಲದೇ ಅದ್ರ ಒಳಗಡೆಯಿಂದನೇ ಇರೋದು. ಅವಕಾಶ ಬಂದಾಗ ನನಗೆ ಮಾಡಬೇಕು, ಯಾವಾಗಾರ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ನನ್ನ ಒಂದಷ್ಟು ಸಂಪಾದನೆ ಮಾಡಿದಾಗ ಒಂದು ಸಿನಿಮಾ ತೆಗಿಬೇಕು ಅನ್ನೋ ಒಂದು ಕನಸಿತ್ತು. ಸೊ ದೇವರು ಆ ಚೈತನ್ಯ ಕೊಟ್ಟಾಗ ನಾನು ಅದನ್ನು ಬಂದು ಟ್ರೈ ಮಾಡಬೇಕು ಅನ್ನೋ ಆಸೆ ಇತ್ತಲ್ಲ ಅಂತ ಶುರು ಮಾಡಿದ್ದು. ಬಟ್ ನನ್ನ ಒಲವು ಸಿನಿಮಾ ಮೇಲೆ ಇರೋ ಪ್ರೀತಿ ನನ್ನನ್ನು ಇಲ್ಲೇ ಇರಿಸ್ಕೊಳ್ತು. ಸೊ ಹಂಗಾಗಿ ಅದ್ರ ಜೊತೆನೇ ಟ್ರಾವೆಲ್ ಮಾಡ್ಕೊಂಡು 15 ವರ್ಷ ಕಳೆದಿದ್ದೀನಿ. ಸೊ 15 ಇಯರ್ಸ್ ಈಸ್ ಅ ವೆರಿ ಬಿಗ್ ಜರ್ನಿ. ಸೊ ನನಗೆ ಎಲ್ಲ ಸಿನಿಮಾನೂ ಅಷ್ಟೇ, ನಾನು ಮಾಡಿರೋ ಸಿನಿಮಾಗಳು ನನಗೆ ಸಿಕ್ಕಿರೋ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಅವ್ರ ಕಾಂಟ್ರಿಬ್ಯೂಷನ್ಗಳಿಂದ ಎಲ್ಲರೂ ಇಂದ ನಂದು ಒಂದು ಹೆಸರು ಹೇಳೋ ಅಂಥ ಸಿನಿಮಾಗಳನ್ನ ಮಾಡೋಂಥ ಒಂದು ಅವಕಾಶ ಆಯಿತು. ಸೊ ಜನ ಪ್ರೀತಿ ಕೊಟ್ಟು ಗೆಲ್ಲಿಸಿದ್ದಾರೆ ಸಿನಿಮಾಗಳನ್ನ. ಸೊ ಹಂಗೆ ನಡ್ಕೊಂಡು ಬಂದಿದೆ. ಬಚ್ಚನ್ ಸಿನಿಮಾ ಅಂತ ಬಂದಾಗ ಬಚ್ಚನ್ ಬಗ್ಗೆ ಹೇಳೋದಾದ್ರೆ ಏನೇನು ನೆನಪಾಗುತ್ತೆ ಸರ್? ಒಂದು ಮೆಮೊರಿ, ಒಂದು ರೌಂಡ್ ಅಪ್ ನಿಮಗೂ ಒಂಥರ ರಿಫ್ರೆಶ್ ಆದಂಗೆ ಆಗುತ್ತೆ ಸರ್. ಬಚ್ಚನ್ ಬಂದು ನಿಮಗೆ ಅದು ಸುದೀಪ್ ಸರ್ ಜೊತೆ ಮಾಡಿದ ಸಿನಿಮಾ. ಬಹುಶಃ 2010 ನಮ್ಮ ಕೃಷ್ಣನ್ ಲವ್ ಸ್ಟೋರಿ ರಿಲೀಸ್ ಆಯಿತು. ರಿಲೀಸ್ ಆದಾಗ ಶಶಾಂಕ್ ಅವ್ರದ್ದು ಒಂದು ಒಳ್ಳೆ ಹೆಸರಾಯಿತು, ನಮಗೂ ಒಳ್ಳೆ ಹೆಸರು ಬಂತು. ಸೊ ಹಂಗಾಗಿ ನಾವಿಬ್ಬರು ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದೆ. ಸೊ ಡೆಫಿನೆಟ್ಲಿ ಅವ್ರಿಗೂ ನನ್ನ ಜೊತೆ ಮಾಡಬೇಕು ಅಂತಿತ್ತು. ಸೊ ನಾವಿಬ್ಬರು ಸೇರಿ ಯಾರ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವತ್ತು ಯೋಚನೆ ಮಾಡಿದ್ವಿ. ಸೊ ಸುದೀಪ್ ಸರ್ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ 2010 ನಾವು ಇನ್ಫ್ಯಾಕ್ಟ್ ಸುದೀಪ್ ಸರ್ ಜೊತೆ ಮಾತಾಡಿದ್ದು. ಅವತ್ತೇ ಅವರು ಖುಷಿಯಾಗಿ ಮಾಡೋಣ ಅಂದಿದ್ರು. ಪಿಕ್ಚರ್ 2012 ಸ್ಟಾರ್ಟ್ ಆಗುತ್ತೆ ನಮ್ಮದು. ಸ್ಟಾರ್ಟ್ ಆಗಿದ್ದ ವಾರಕ್ಕೆ ಈಗ ಅನ್ನೋ ಒಂದು ಫಿಲ್ಮ್ ರಿಲೀಸ್ ಆಗುತ್ತೆ ರಾಜಮೌಳಿ ಸರ್ದು. ಸೊ ಅವತ್ತಿಗೆ ಅದು ಸೂಪರ್ ಡೂಪರ್ ಹಿಟ್ ಆಗಿಬಿಡುತ್ತೆ, ಆ ಲೆವೆಲ್ ಹಿಟ್ಟು. ಸೊ ಅದು ಜರ್ನಿ ಪೂರ್ತಿ ನಮಗೆ ಒಂದು ಸಕ್ಸಸ್ ಆಫ್. ಈಗ ನಮಗೇನು ಮಾಡಿಸ್ತತ್ತೆ, ಬಚ್ಚನ್ ಅನ್ನೋ ಒಂದು ಫಿಲ್ಮು, ಒಂದು ಕನ್ನಡ ಸಿನಿಮಾ ತಿರ್ಗಾ ಅದು ಇವತ್ತಿನ ಲೆಕ್ಕಾಚಾರಕ್ಕೆ ನಾವು ಹೇಳಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಕಾಸ್ಟ್ಲಿಯೆಸ್ಟ್ ಬಡ್ಜೆಟ್ ಫಿಲ್ಮ್ ಆಫ್ ದ ಡೇ. ಅಂದರೆ 2012 ನಾವು 13 ರಿಲೀಸ್ ಮಾಡಿದ್ದು. ಬಟ್ ಅವತ್ತಿಗೆ ಕನ್ನಡ ಇಂಡಸ್ಟ್ರಿಗೆ ತುಂಬ ದೊಡ್ಡ ಮಟ್ಟದ ಒಂದು ಬಡ್ಜೆಟ್ ಸಿನಿಮಾಗೆ ಹೊರಹೊಮ್ಮುತ್ತೆ. ಅದೇ ಥರದಲ್ಲಿ ಸುದೀಪ್ ಸರ್ ಕೆರಿಯರಲ್ಲಿ ಎಲ್ಲ ಬಿಸ್ನೆಸ್ಸು, ಸ್ಯಾಟಲೈಟ್ ಆಗಿರ್ಬೋದು, ಆಮೇಲೆ ಥಿಯೇಟ್ರಿಕಲ್ ಆಗಿರ್ಬೋದು, ಎಲ್ಲ ದಾಖಲೆಗಳು ಅದನ್ನು ಮುರಿಯುತ್ತೆ ಬಚ್ಚನ್. ಸೊ ಒಂದು ನಮಗೂ ಬಚ್ಚನ್ ಮಾಡಿ ನನಗೂ ಆ ಕೀರ್ತಿ ಬರುತ್ತೆ, ಬಚ್ಚನ್ ಪ್ರೊಡ್ಯೂಸರ್ ಅಂತ ಅಲ್ಲಿಂದ ಗುರುತಿಸೋಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ನನಗೆ ಕೃಷ್ಣನ್ ಲವ್ ಸ್ಟೋರಿ ಒಂದು ಮಟ್ಟಕ್ಕೆ
ಹೆಸರು ತಂದು ಕೊಟ್ಟಿದ್ರು ಕೂಡ ಬಚ್ಚನ್ ಮಾಡಾದ್ಮೇಲೆ ನನಗೆ ಜನ ಒಂದು ಸೀರಿಯಸ್ ಮೇಕರು ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾನೆ ಅನ್ನೋ ಥರದ್ರಲ್ಲಿ ಒಂದು ವ್ಯಾಲ್ಯೂ ತರುತ್ತೆ ನನಗೂ. ಸರ್, ಈಗ ಉದಯ್ ಕೆ ಮೆಹತೆ ಸರ್ ಅಂದಾಗ ನೋಡಿ, ಇಂಡಸ್ಟ್ರಿಗೆ ಇಂಥ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂಥ ಪ್ರೊಡ್ಯೂಸರ್, ನೀವು ಖ್ಯಾತ ಪ್ರೊಡ್ಯೂಸರ್ ನಿರ್ಮಾಪಕದ ಬಂದಾಗ ನಿಮ್ಮ ಹೆಸರು ಕೂಡ ಬಂದೇ ಬರುತ್ತೆ. ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ, ನಿಮ್ಮ ಹುಟ್ಟೂರು, ಇದ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಎಜುಕೇಷನ್ನು ಹೇಳ್ಕೋಬಹುದು ಅಂತಿದ್ರೆ ಹೇಳಿ ಸರ್ ದಯವಿಟ್ಟು. ಖಂಡಿತ ಹೇಳ್ತೀನಿ. ನಾನು ಬಂದು ಇಲ್ಲೇ ಬೆಂಗಳೂರಲ್ಲಿ ಹುಟ್ಟಿರೋದು, ನಮ್ಮ ತಂದೆಯವರು ಇಲ್ಲೇ ಹುಟ್ಟಿರೋದು. ಸೊ ಬ್ಯಾಂಗ್ಳೂರವರೇ ನಾವು, ಬಟ್ ಆರಿಜಿನ್ ಬಂದು ಗುಜರಾತು. ನಮ್ಮ ಅಜ್ಜಿ ಬಂದು ಮೈಸೂರವರು, ಕನ್ನಡದವರು. ಸೊ ನಾನು ಹುಟ್ಟಿದ ಶಂಕರಪುರ, ಬಸವನಗುಡಿ. ಸೊ ಅಲ್ಲೇ ನನ್ನ ಬಾಲ್ಯ. ಸೊ ಸ್ಕೂಲೆಲ್ಲ ಗಾಂಧಿನಗರ, ನಿಮ್ಗೆ ಹೇಳಿದ್ನಲ್ಲ ಸಿನಿಮಾ ನಂಟೆ ಎಲ್ಲಿ ಅಂತ. ಸೊ ಗಾಂಧಿನಗರದಲ್ಲಿ ಈಗ ವಜ್ರೇಶ್ವರಿ ಆಫೀಸ್ ಎದುರುಗಡೆ ನನ್ನ ಸ್ಕೂಲಿತ್ತು. ಸೊ ಅಲ್ಲಿ ಸ್ಕೂಲ್ ಬಿಟ್ಟಾಗ ಅಲ್ಲಿ ಎದುರುಗಡೆ ಎಲ್ಲ ಬರೀ ಫಿಲ್ಮ್ ಆಫೀಸ್ಗಳೇ, ಹೋಗೋ ಬರಬೇಕಾರೆಲ್ಲ ಫಿಲ್ಮ್ ಆಫೀಸ್ಗಳೇ. ಸೊ ಹಂಗಾಗಿ ಚಿಕ್ಕ ಹುಡುಗನಿಂದನೂ ಅಲ್ಲೇ ಹೋಗೋದು, ಬುಕ್ಲೆಟ್ ಇಸ್ಕೊಳ್ಳೋದು, ಅವ್ರುಗಳದ್ದು ಸಿನಿಮಾದ ಒಂದು ಬುಕ್ಲೆಟ್ಗಳು ಬರೋದು ಅವಾಗ. ಸೊ ಬುಕ್ಲೆಟ್ಗಳು ಇಸ್ಕೊಂಡು ಅದನ್ನು ಮನೆಗೆ ತೊಗೊಂಡೋಗೋದು ಅನ್ನೋದು ಒಂದು ಹಾಬಿ. ಸೊ ಸಿನಿಮಾ ರಿಲೀಸ್ ಆಗಿರೋ ಹಳೆ ಸಿನಿಮಾಗಳದ್ದು ಕೊಡೋರು ಅವರು. ಸೊ ಆ ಥರ ಒಂದು ಇದಿತ್ತು. ನಮ್ಮ ತಂದೆ ಬಂದ್ಬಿಟ್ಟು ವಜ್ರದ ವ್ಯಾಪಾರಿ, ಡೈಮಂಡ್ ಮರ್ಚೆಂಟ್ಸು ನಮ್ಮ ತಂದೆಯವರು. ಸೊ ನಾನು ಅದನ್ನು ಪರ್ಸ್ಯೂ ಮಾಡಿಲ್ಲ. ನಾನು ಓದಿದ್ದು ಬಂದ್ಬಿಟ್ಟು ಶೇಷಾದ್ರಿಪುರಂ ಕಾಲೇಜು. ನಾನು BCom ಮಾಡಿದೆ. ಅದಾದಮೇಲೆ ಡಿಪ್ಲೊಮಾ ಇನ್ ಡೈಮಂಡ್ ಅಸಾರ್ಟ್ಮೆಂಟ್, ಯಾಕಂದರೆ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಡೈಮಂಡ್ ಆಗಿರೋದ್ರಿಂದ ಅದೊಂದು ಡಿಪ್ಲೊಮಾ ಮಾಡಿದೆ. ಮಾಡಾದಮೇಲೆ ಐ ಥಿಂಕ್ ಡೆಸ್ಟಿನಿ ನನಗೆ ಏನೋ ಡೈಮಂಡ್ ವ್ಯಾಪಾರ ಮಾಡೋದು ಒಂದು ಆಸಕ್ತಿ ಹುಟ್ಟಿಸ್ಲಿಲ್ಲ. ಸೊ ನನ್ನ ಜೀವನನ ನಾನು ಸ್ವಂತವಾಗಿ ಏನೋ ಮಾಡೋಣ ಅಂತ ಹೊರಟೆ. ಸೊ ನಾನು ಒಂದು ಸ್ವಲ್ಪ ಏನೋ ಲ್ಯಾಂಡು, ರಿಯಲ್ ಎಸ್ಟೇಟ್ ಅಂತ ಶುರು ಮಾಡಿಕೊಂಡೆ. ಸೊ 2008 ಸಿನಿಮಾ ಮಾಡೋವರೆಗೂ ಅದು ಪ್ರೈಮರಿ ಬಿಸ್ನೆಸ್ ನಂದು ರಿಯಲ್ ಎಸ್ಟೇಟ್ ಆಗಿತ್ತು. ಸೊ ಸಿನಿಮಾಗೆ ಬಂದಮೇಲೆ ಪ್ರೈಮರಿ ಬಿಸ್ನೆಸ್ ಸಿನಿಮಾ ಆಗಿದೆ. ಸೊ ಈಗಲೂ ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡ್ತೀನಿ. ಬಟ್ ಇದು ನಾನು ಮಾಡಿರೋ ಅಂಥದ್ದು. ಇನ್ನೊಂದೇನಪ್ಪ ಅಂದರೆ, ಅಣ್ಣ ತಮ್ಮ ಇಬ್ರಿಗೂ ಸಿನಿಮಾ ಮಾಡಿದ್ದೀರಾ. ಈ ಚಿರು ಸರ್ ನಮ್ಮನ್ನಾಗಲಿ ಈಗ ಜೂನ್ 8 ಬಂತು ಅಂತ ಹೇಳಿದ್ರೆ 3 years ಕಂಪ್ಲೀಟ್ ಆಗುತ್ತೆ ಅಂತ ಅನಿಸುತ್ತೆ. ಸಿಂಗಮ್ 3 ಹೌದು 3 ಕಂಪ್ಲೀಟ್ ಆಗುತ್ತೆ. ಈಗ 2 ಕಂಪ್ಲೀಟ್ ಆಗುತ್ತೆ. 20 ಸರ್, 20 ಜೂನ್ 8 4 ಆಗುತ್ತಾ? 4 ಕಂಪ್ಲೀಟ್ ಆಗುತ್ತೆ. 4 years ಕಂಪ್ಲೀಟ್ ಆಗುತ್ತೆ. ಅವ್ರ ಜೊತೆ ಜರ್ನಿ ನೆನ್ಪು ಮಾಡ್ಕೊಳ್ಳೋದಾದರೆ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಸರ್. ಚಿರು ಜೊತೆ ಇವತ್ತು ನಾನು ತುಂಬ ಮಿಸ್ ಮಾಡ್ಕೊತೀನಿ. ಇವಾಗ ನೀವು ಜ್ಞಾಪಿಸಿದ್ರಿಂದ ತುಂಬ ಕೂಲ್. ನಾನು ಕೆಲಸ ಮಾಡಿರೋ ಅಷ್ಟು ಹೀರೋಗಳಲ್ಲಿ ಕೂಲೆಸ್ಟ್ ಹೀರೋ. ಅಂದರೆ ತುಂಬ ಖುಷಿಯಾಗಿ ಸೆಟ್ಟಲ್ಲಿ ಒಂದು ದಿನಾನು ಅಂದರೆ ನಾನು ನೋಡೇ ಇಲ್ಲ, ಗಂಟು ಹಾಕ್ಕೊಂಡಿರೋದು ನೋಡೇ ಇಲ್ಲ. ಇಲ್ಲ ಈ ಸರಿ ಇಲ್ಲ, ಅದು ಸರಿ ಇಲ್ಲ, ಇನ್ನೊಂದು ಆ ಥರದ್ದು ಕ್ಯಾರೆಕ್ಟ್ರೇ ಅಲ್ಲ. ಖುಷಿಯಾಗಿ ಶೂಟಿಂಗ್ ಮಾಡೋದು. ಆಮೇಲೆ ಈಸ್ ಆಲ್ವೇಸ್ ಫುಲ್ ಆಫ್ ಲೈಫ್. ಆ ಥರದ್ದು ವ್ಯಕ್ತಿತ್ವ. ಸ್ಮೈಲ್ ಇಲ್ಲದೆ ಮಕನೇ ಇಲ್ಲ. ನೋಡಿದ್ರೇ ಫುಲ್ ಅರಳ್ಕೊಂಡು ಖುಷಿಯಾಗಿ ಇರ್ತಾಯಿದ್ದಿದ್ದು ವ್ಯಕ್ತಿತ್ವ. ತುಂಬ ಒಳ್ಳೆ ಹುಡುಗ. ನನ್ನ ಪರ್ಸ್ನಲಿ ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಒಂದು ಟೆನ್ಷನ್ ಅನ್ನೋದೇ ಗೊತ್ತಿಲ್ಲ. ಅಂದರೆ ಅವ್ರಿಗೆ ಕೊಡೋಕ್ಕೂ ಗೊತ್ತಿಲ್ಲ, ಅವ್ರಿಗೆ ಪರ್ಸ್ನಲಿ ಕೂಡ ತೊಗೊಳ್ತಾ ಇರಲಿಲ್ಲ ಅನ್ನೋ ಫೀಲಿಂಗ್ ನನಗೆ. ಸೊ ಬಟ್ ದೇವರು ಯಾವ ಥರ ಅದೊಂದು ಇದು ಬಂತು. ವೆರಿ ಸ್ಯಾಡ್ ನಮಗೆ. ಏನೋ ತುಂಬ ಚಿಕ್ಕ ವಯಸ್ಸಲ್ಲಿ ಹಿ ಹ್ಯಾಡ್ ಟು ಲೀವ್. ಸೊ ನಾಟ್ ಡಿಸರ್ವಿಂಗ್ ದಟ್. ಇನ್ನೇನು ಮಾರ್ಟಿನ್ ಬೆನ್ನಲ್ಲೇ 3 ದೊಡ್ಡ ಸಿನಿಮಾಗಳಿಗೆ ಮಾತುಕತೆ ನಡೆದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ನಿಮ್ಮ ಇದರಲ್ಲಿ ನಿರ್ಮಾಣದಲ್ಲಿ ಅಂತ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ. ಇದು ನಾವು ಸಿನಿಮಾ ಮಾಡಬೇಕು, ಸಿನಿಮಾ ನಿರಂತರವಾಗಿ ಮಾಡಬೇಕು ಅನ್ನೋದೇ ನಮ್ಮ ಆಸೆಗಳು. ಸಿನಿಮಾ ಅನ್ನೋದೇನು ಗೊತ್ತಾ, ಮಾತುಕತೆ ಆಗುತ್ತೆ, ಇನ್ನೊಂದು ಅವೆಲ್ಲ ಇನ್ ಟಾಕ್ಸ್ ಇರಲೇಬೇಕು. ಯಾಕಂದರೆ ನೆಕ್ಸ್ಟ್ ನಾನೇನು ಮಾಡಬೇಕು ಅನ್ನೋದಕ್ಕೆ ನಾನಿನ್ನು ಫೈನಲೈಸ್ ಮಾಡಿಲ್ಲ. ಸೊ ಹಂಗಾಗಿ ಇನ್ನೂ ಯಾವುದು ಕಾಂಕ್ರೀಟಾಗಿ ನನಗೇನು ಅನೌನ್ಸ್ಮೆಂಟ್ ಕೊಡೋ ಲೆವೆಲ್ಗೆ ಯಾವುದೂ ಇಲ್ಲ. ಸೊ ಹಾಗಾಗಿ ಇದಾದ ಮೇಲೆ ನೆಕ್ಸ್ಟ್ ಏನು ಅನ್ನೋದು, ಯಾವುದು ಆಗುತ್ತೆ ಅನ್ನೋದು ನನಗೂ ಗೊತ್ತಾಗಬೇಕು ಅನೌನ್ಸ್ ಮಾಡೋಕ್ಕೆ. ಸೊ ಡೆಫಿನೆಟ್ಲಿ ಸಿನಿಮಾನೇ ಮಾಡಬೇಕು. ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇಷ್ಟು ವರ್ಷ ಮಾಡ್ಕೊಂಬಂದಿದ್ದೀನಿ, ಅದನ್ನೇ ಕಂಟಿನ್ಯೂ ಮಾಡಬೇಕು.
ಓಕೆ ಸರ್, ಈಗ ಧ್ರುವ ಸರ್ಗೂ ಕೂಡ ನಾವೆಲ್ಲ ಅವ್ರು ಎಲ್ಲಿ ಬಂದರೂ ಕೂಡ ನಾವು ಬಿಡ್ತಾ ಇಲ್ಲ ಸರ್, ಯಾವಾಗ ಅಂತ ನಾವು ಕೂಡ ಟಾರ್ಚರ್ ಮಾಡ್ತೀವಿ, ಅಭಿಮಾನಿಗಳು ಕೂಡ ಅವ್ರಿಗೆ ಟಾರ್ಚರ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾರೆ. ನಿಮಗೆ ಅವ್ರು ಯಾವತ್ತೂ ಟಾರ್ಚರ್ ಮಾಡಿಲ್ವಾ ಸರ್? ಯಾವಾಗ ಸರ್ ಏನು ಸರ್ ನಾನು ಏನು ಆನ್ಸರ್ ಮಾಡಲಿ ಅನ್ನೋ ಥರ ಏನಾದ್ರು ಚರ್ಚೆಗಳು ಮಾಡಿದ್ದಾರೆ ನಿಮ್ಮ ಜೊತೆ? ಅಲ್ಲ, ಅವ್ರಿಗೂ ಗೊತ್ತಿದೆ, ಅವ್ರಿಗೂ ಆ ಜವಾಬ್ದಾರಿ ಇದೆ, ನಮಗೂ ಎಷ್ಟಿದೆಯೋ ಅವ್ರಿಗೂ ಪಾಪ ಅಷ್ಟೇ ಇದೆ. ಸೊ ಇರೋ ಸತ್ಯ ಅವ್ರಿಗೂ ಗೊತ್ತಿದೆ. ನಾವು ಅನೌನ್ಸ್ ಮಾಡಿದ್ರೆ ಕ್ಲೀನಾಗಿ ಎಲ್ಲ ರೆಡಿಯಾಗಿ ಬರಬೇಕು. ಸೊ ಹಂಗಾಗಿ ನಾವು ಅದನ್ನು ಸ್ವಲ್ಪ ಸಿ ಜಿ ಇದರಿಂದ ಸ್ವಲ್ಪ ತೊಡಕಾಯಿತು. ಅದು ಒಂದು ಇನ್ಸಿಡೆನ್ಸು ನಮಗೂ ಆ ಥರದ್ದೊಂದು ಫೇಸ್ ಮಾಡಿದ್ವಿ. ಅದರಿಂದ ನಮಗೊಂದು 4 ಮಂತ್ಸು ತಿರ್ಗಾ ಒಂದು ಹೊಸ್ದಾಗಿ ಕೆಲಸ ಮಾಡೋದು ಪರಿಸ್ಥಿತಿ ಬಂತು. ಸೊ ಹಂಗಾಗಿ ಎಲ್ಲ ಅವರು ಟ್ರಾವೆಲ್ ನಮ್ಮ ಜೊತೆ ಮಾಡಿರೋದ್ರಿಂದ ಅವ್ರಿಗೆಲ್ಲ ವಿಷಯಗಳು ಗೊತ್ತಿರೋದ್ರಿಂದ ಈಗ ಒಂದು ಕರೆಕ್ಟ್ ನಿಟ್ಟಿನಲ್ಲಿ ಎಲ್ಲ ನಡೀತಾ ಇರೋದು. ಎಲ್ಲ ಮುಗಿಯುತ್ತೆ. ಸೊ ಎಲ್ಲ ಕಾದಿದ್ದೀರಾ, ದಯವಿಟ್ಟು ಇನ್ನು ಒಂಚೂರು ದಿನ ಸ್ವಲ್ಪ ಬೇಗನೆ ಬರುತ್ತೆ, ಅನೌನ್ಸ್ಮೆಂಟು ಬರುತ್ತೆ. ಎಲ್ಲ ಪ್ರತಿಯೊಂದೂ ನಿಮ್ಗಳ ಜೊತೆ ಹಂಚ್ಕೊಂಡೇ ಮಾಡ್ತೀವಿ. ನಿಮ್ಗಳಿಗೋಸ್ಕರನೇ ಮಾಡಿರೋ ಸಿನಿಮಾ. ಸೊ ಖಂಡಿತ ನಿಮ್ಮ ಜೊತೆನೇ ಎಲ್ಲ ಹಂಚ್ಕೊಂಡೇ ಮಾಡ್ತೀವಿ. ಓಕೆ ಸರ್, ಫೈನಲಿ ಈ 15 ವರ್ಷಗಳ ಕಾಲ ನಿಮ್ಮ ಸಿನಿಮಾಗಳನ್ನು ಸ್ವೀಕರಿಸಿ, ನಿಮ್ಮನ್ನು ಪ್ರೋತ್ಸಾಹಿಸಿ, ಆಶೀರ್ವದಿಸಿದಂಥ ಜನರಿಗೆ, ಸಿನಿಮಾ ರಸಿಕರಿಗೆ ನಿಮ್ಮ ಮಾತು ಸರ್, ಕೊನೆಯ ಮಾತು. ಎಲ್ಲರಿಗೂ ಒಂದು ಕನಸಿರುತ್ತೆ, ಒಂದು ಬಂದಾಗ ಹೊಸ್ದಾಗ ಹೆಂಗಿರುತ್ತೆ ಹೆಂಗಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ. ನನ್ನ ಜೀವನದಲ್ಲಿ ನಿಮ್ಮದೇ ಪ್ರಮುಖ ಪಾತ್ರ. ನಾವು ಮಾಡಿರೋ ಕೆಲಸಗಳನ್ನ ನೀವು ಇಷ್ಟಪಟ್ಟು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದೀರಾ. ಅದೇ ಥರ ಇನ್ನು ಮುಂದಕ್ಕೂ ಪ್ರೋತ್ಸಾಹಿಸಿ ನನಗೆ ಒಳ್ಳೊಳ್ಳೆ ಸಿನಿಮಾ ನಿಮಗೆ ತಲುಪ್ಸೋಕ್ಕೆ ಒಂದು ದಾರಿ ಆಶೀರ್ವಾದ ಮಾಡಿಕೊಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಜರ್ನಿ. ಎಷ್ಟೋ ವಿಚಾರಗಳನ್ನು ಈಗ ತಿಳ್ಕೊಂಡಂಗಾಯಿತು ನಿಮ್ಮ ಜೊತೆ ಮಾತಾಡಿ. ನಾವು ಕೂಡ ಬರೀ ಅಭಿಮಾನಿಗಳಷ್ಟೆಲ್ಲ ನಾವುಗಳು ಕೂಡ ಮಾರ್ಟಿನ್ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಅತಿ ಶೀಘ್ರದಲ್ಲಿ ಅಂದರೆ ಎಲೆಕ್ಷನ್ ಆದ ಬಳಿಕ, ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ಮಾರ್ಟಿನ್ಗೆ ಸಂಬಂಧಪಟ್ಟಂಥ ಬಹುದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸನ್ನು ಕೊಡ್ತಾರೆ. ಇಷ್ಟು ದಿನ ಕಾದಿದ್ದೀವಿ, ಇನ್ನೂ ಸ್ವಲ್ಪ ಕಾದು ನೋಡೋರಲ್ಲಿ ಇದೆ ನೋಡಿ ಮಜಾ, ಅದು ನಿಜಕ್ಕೂ ಜಾಸ್ತಿ ಇರುತ್ತೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಅನೌನ್ಸ್ ಮಾಡ್ತಾರೆ. ನಮ್ಮ ಪ್ರೀತಿಯ ಸಿನಿಮಾ ಅಂತಲೇ ಹೇಳ್ಬೋದು ಮಾರ್ಟಿನ್. ನಾವೆಲ್ಲರೂ ಕೂಡ ನೋಡೋಣ. ಇಂತಹ ಪ್ರೊಡ್ಯೂಸರ್ ಮೂಲಕ ಮತ್ತಷ್ಟು ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುವಂತೆ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.